ಪುಟ್ಟಗೌರಿ ಮದುವೆ ಭಾಗ 37. ಪ್ರಹ್ಲಾದ್ ಕಮಲಾಕ್ಷಿಯವರ ಗಂಡ. ನೋಡಿದರೆ ಶಿಸ್ತಿನ ಮನುಷ್ಯನ ಥರ ಕಾಣಿಸುತ್ತಾರೆ. ಯಾರಾದರೂ ಅವರನ್ನು ಮೊದಲ ಸಲ ನೋಡಿದರೆ ತುಂಬ ಒರಟು ಮನುಷ್ಯ ಅನ್ನಿಸಬೇಕು. ಹಾಗೆ ಇರುತ್ತದೆ ಅವರ ಗತ್ತು ಗಾಂಭೀರ್ಯ. ಹೊರಗೆ ಎಷ್ಟೇ ಟೆನ್ಷನ್ನಿಂದ ಬಂದರೂ ಮನೆಗೆ ಬಂದು ಹೆಂಡತಿ ಮುಖ ನೋಡುತ್ತಿದ್ದಂತೆ ಎಲ್ಲ ಮಾಯವಾಗಿ ಬಿಡುತ್ತದೆ. ಯಾವುದೋ ಮೀಟಿಂಗ್ ಅಟೆಂಡ್ ಮಾಡಿ ಬಂದಿದ್ದವರು ತುಂಬ ಸುಸ್ತಾದಂತೆ ಕಾಣಿಸುತ್ತಿದ್ದರು. ದಣಿದ ಗಂಡನ ಮುಖ ಕಂಡು, ರೀ, ನಿಮಗೆ ಎಷ್ಟು ಸರಿ ಹೇಳೋದು? ಇಷ್ಟೊಂದು ಕಷ್ಟ ಮಾಡಿಕೊಂಡು ಯಾಕೆ ದುಡಿಯೋಕ್ಕೆ ಹೋಗ್ತೀರಾ? ಹೇಗಿದ್ದರೂ ಮಗ ಮುಂದಿನ ವರ್ಷ ಎಜುಕೇಷನ್ ಮುಗಿಸಿಕೊಂಡು ಬರ್ತಾನೆ ಅಲ್ವಾ? ಅವನು ಬಂದಮೇಲೆ ಎಲ್ಲ ನೋಡ್ಕೋತಾನೆ. ಅವನು ಬರೋ ತನಕ ನಿಮ್ಮ ಜವಾಬ್ದಾರಿನ ನಿಮ್ಮ PAಗೆ ವಹಿಸಿ. ಅವರಿಗೆ ಸಂಬಳ ಕೊಡೋದು ಯಾಕೆ? ನೋಡಿ, ಎಷ್ಟು ಟಯರ್ಡಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದರು. ಆಗ ಪ್ರಹ್ಲಾದ್ರವರು, ನನಗೇನೋ ಅಷ್ಟೊಂದು ಟಯರ್ಡ್ ಆಗಿಲ್ಲ ಕಮಲ, ಅದು ಟ್ರಾಫಿಕ್ಕಿಂದ ಬಂದಲ್ಲ, ಅದರ ಟೆನ್ಷನ್ ಮತ್ತು ಕಿರಿಕಿರಿ ಅಷ್ಟೇ. ನೋಡು, ಈಗ ನಿನ್ನ ಮುಖ ನೋಡ್ತಿದ್ದಂತೆ ನನ್ನ ಟೆನ್ಷನ್ ಎಲ್ಲ ಹಾರಿ ಹೋಯಿತು ಅಂತ ಹೇಳಿ ತನ್ನ ಕೈಯಲ್ಲಿ ಇದ್ದ ಬ್ಯಾಗನ್ನು ಹೆಂಡತಿ ಕೈಗೆ ಕೊಡುತ್ತಾ ಅವರ ಹೆಗಲ ಮೇಲೆ ಕೈ ಹಾಕಿಕೊಂಡು ಮನೆ ಒಳಗಡೆ ಬರುತ್ತಾರೆ. ಪ್ರಹ್ಲಾದ್ ಅವರು ಹೆಂಡತಿಯ ಜೊತೆ ನಗು ನಗುತ್ತಾ ಮಾತನಾಡಿಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ಬಂದಿರುವುದನ್ನು ನೋಡಿದ ಗೌರಿಗೆ ಒಂದು ರೀತಿ ವಿಸ್ಮಯವೆನಿಸಿತ್ತು. ಕಾರಣ, ಪ್ರತಿದಿನ ತನ್ನ ಮನೆಯಲ್ಲಿ ಅವಳ ಅಪ್ಪ ಒಂದು ದಿನ ಕೂಡ ಹೀಗೆ ಅವಳ ತಾಯಿಯ ಜೊತೆಯಲ್ಲಿ ನಡೆದುಕೊಂಡಿದ್ದೇ ಇಲ್ಲ. ಅವಳ ತಂದೆ ಮಾತ್ರ ಅಲ್ಲ, ಅವಳ ಹಳ್ಳಿಯಲ್ಲಿ ಯಾರೂ ಕೂಡ ಆ ರೀತಿ ಇರಲಿಲ್ಲ. ಹೆಂಡತಿಯ ಜೊತೆಗೆ ಜಗಳವಾಡದಿದ್ದರೂ ಬೇರೆಯವರ ಎದುರಿಗೆ ಹೆಂಡತಿಯ ಹೆಗಲ ಮೇಲೆ ಕೈ ಹಾಕಿ ಯಾರೂ ಓಡಾಡುತ್ತಿರಲಿಲ್ಲ. ತಮ್ಮನ್ನೇ ನೋಡುತ್ತಾ ನಿಂತಿದ್ದ ಗೌರಿಯನ್ನು ಕಂಡ ಪ್ರಹ್ಲಾದ್ರವರು, ಕಮಲಾ, ಈ ಹುಡುಗಿ ಯಾರು ಎಂದು ಕೇಳಿದರು. ಆಗ ಕಮಲಾಕ್ಷಿಯವರು, ರೀ, ಈ ಹುಡುಗಿ ಗೌರಿ ಅಂತ. ನಾನು ಪ್ರತಿ ಶುಕ್ರವಾರ ಹೋಗ್ತೀನಲ್ಲ ದುರ್ಗಾಪರಮೇಶ್ವರಿ ದೇವಸ್ಥಾನ, ಆ ಅರ್ಚಕರು ಕಳುಹಿಸಿಕೊಟ್ಟಿದ್ದು. ಇವಳಿಗೆ ಯಾರೂ ಇಲ್ಲವಂತೆ. ನಾವು ಅಡುಗೆ ಕೆಲಸಕ್ಕೆ ಯಾರಾದರೂ ಇದ್ದರೆ ನೋಡಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಹುಡುಗಿನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಆದರೆ ನಾನು ಇವಳಿನ್ನು ಚಿಕ್ಕ ಹುಡುಗಿ, ಬೇಡ ಅಂತ ಹೇಳಿದೆ. ಆದರೆ ಅವರು, ದಯವಿಟ್ಟು ಈ ಹುಡುಗಿಗೆ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಡಿ, ಹಾಗೆ ಅವಳ ಓದಿಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು. ಅವರ ಮಾತಿಗೆ ಇಲ್ಲ ಅನ್ನೋದಕ್ಕೆ ಮನಸ್ಸು ಬರದೆ ಮನೆಗೆ ಕರ್ಕೊಂಡು ಬಂದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನಿಮಗೆ ಒಂದು ಮಾತು ತಿಳಿಸದೆ ಈ ಕೆಲಸ ಮಾಡಿದೆ ಎಂದರು ಕಮಲಾಕ್ಷಿಯವರು. ಆಗ ಪ್ರಹ್ಲಾದ್, ನೀನು ಕ್ಷಮೆ ಕೇಳುವಂಥ ತಪ್ಪೇನೂ ಮಾಡಿಲ್ಲ. ಹೇಳಬೇಕು ಅಂದರೆ ಒಳ್ಳೆ ಕೆಲಸನೇ ಮಾಡಿದ್ದೀಯಾ. ಯಾರೂ ಇಲ್ಲದವರಿಗೆ ಆ ದೇವರೇ ದಿಕ್ಕು ಅಂತಾರೆ. ಅಂಥದ್ರಲ್ಲಿ ಆ ಅರ್ಚಕರೇ ಕಳಿಸ್ಕೊಟ್ರು ಅಂತ ಅಂದಮೇಲೆ ಇಲ್ಲ ಅನ್ನೋದಕ್ಕೆ ಆಗುತ್ತಾ? ಅದೂ ಅಲ್ಲದೆ ಒಂದು ಮಗುಗೆ ಆಶ್ರಯ ನೀಡಿ ವಿದ್ಯೆ ಕೊಡಿಸೋದು ಒಂದು ಪುಣ್ಯದ ಕೆಲಸ. ನಾನೇನು ಇದಕ್ಕೆ ಬೇಡ ಅನ್ನೋದಿಲ್ಲ ಬಿಡು. ಹೇಗಿದ್ದರೂ ನಮ್ಮ ಹಿಮ ಹೋಗ್ತಾಳಲ್ಲ ಕಾಲೇಜು, ಅಲ್ಲಿ ವಿಚಾರಿಸಿ ಅಡ್ಮಿಷನ್ ಮಾಡಿಸೋಣ ಎಂದರು. ಹೆಂಡತಿ ತನಗೆ ತಿಳಿಸದೆ ಇಂಥ ದೊಡ್ಡ ಕೆಲಸ ಮಾಡಿದ್ದರೂ ಒಂದು ಮಾತು ಬೈಯದೆ ಅವರು ಮಾಡಿದ ಕೆಲಸಕ್ಕೆ ಹೊಗಳುತ್ತಿರುವುದನ್ನು ಕಂಡು ಗೌರಿಗೆ ಆಶ್ಚರ್ಯವಾಗಿತ್ತು. ತನ್ನ ತಾಯಿ ಜಾನಕಮ್ಮ ಏನಾದರೂ ಒಂದು ಸಣ್ಣ ಪುಟ್ಟ ನಿರ್ಧಾರಗಳನ್ನು ಸಹ ರಾಮಯ್ಯನಿಗೆ ತಿಳಿಸದೆ ಅವಳೇ ಸ್ವತಃ ಮಾಡಿದರೆ ಗಂಡನ ಕೈಯಲ್ಲಿ ಏಟು ತಪ್ಪಿದ್ದಲ್ಲ. ಅಂಥದ್ರಲ್ಲಿ ಇವರಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಗಂಡನಿಗೆ ಒಂದು ಮಾತು ತಿಳಿಸದೆ ಮನೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಅಂತ ನನ್ನ ಕರ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಒಂದು ಮಾತು ಅವರಿಗೆ ಬೈಲಿಲ್ವಲ್ಲ. ಹೆಂಡತಿ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಇವರು ಅನಿಸದೇ ಇರಲಿಲ್ಲ ಗೌರಿಗೆ. ತಾವು ಅಷ್ಟೆಲ್ಲ ಮಾತನಾಡುತ್ತಿದ್ದರೂ ಸುಮ್ಮನೆ ನಿಂತಿದ್ದ ಗೌರಿಯನ್ನು ಕಂಡು ಪ್ರಹ್ಲಾದ್ರವರು, ನೋಡಮ್ಮ ಗೌರಿ, ಇದನ್ನು ನಿನ್ನ ಮನೆ ಅಂತಾನೆ ತಿಳ್ಕೊ. ಇಲ್ಲಿ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ. ನಮ್ಮ ಮಗಳ ಮಗಳು ಹಿಮ ಅಂತ ಇದ್ದಾಳೆ. ಅವಳು ಕೂಡ ಈ ಸಾರಿ ಫಸ್ಟ್ PUC. ಅವಳದು ಈಗಾಗಲೇ ಅಡ್ಮಿಷನ್ ಎಲ್ಲ ಆಗೋಗಿದೆ. ಕಾಲೇಜ್ ಸ್ಟಾರ್ಟ್ ಆಗಿ ತುಂಬ ದಿನಗಳು ಕೂಡ ಆಗಿದೆ. ನಾನು ಆ ಕಾಲೇಜಿನ
ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ. ನಾಳೆನೇ ಹೋಗಿ ಅಡ್ಮಿಷನ್ ಆಗಿಬಿಡು. ಇನ್ನೂ ಲೇಟ್ ಮಾಡಿದ್ರೆ ನಿನಗೆ ಕಷ್ಟ ಆಗುತ್ತೆ. ಕಮಲ ಅವಳ ಹತ್ತಿರ ಇರೋ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ರೆಡಿ ಮಾಡಿಕೊ ಎಂದರು. ನಾಳೆಯೇ ಅಡ್ಮಿಷನ್ ಅಂತ ತಿಳಿದ ಗೌರಿಗೆ ಗಾಬರಿಯಾಗಿತ್ತು. ಅವಳು ತಕ್ಷಣ ಪ್ರಹ್ಲಾದ್ರವರ ಬಳಿ ಬಂದು, ಯಜಮಾನ್ರೆ, ನಾಳೆನೇ ಅಡ್ಮಿಷನ್ ಆಗಬೇಕು ಅಂದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಅದೂ ಅಲ್ಲದೆ ನಿಮ್ಮ ಮೊಮ್ಮಗಳು ಓದುವ ಕಾಲೇಜು ಅಂತ ಹೇಳ್ತಾ ಇದ್ದೀರಾ. ಅಂದರೆ ತುಂಬ ಫೀಸ್ ಇರುತ್ತೇನೋ. ಆದರೆ ನನಗೆ ಅಷ್ಟೊಂದು ದೊಡ್ಡ ಕಾಲೇಜು ಬೇಡ. ನಾನು ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ಗೆ ಸೇರಿಕೊಳ್ತೀನಿ ಎಂದಳು. ನೋಡಮ್ಮ ಗೌರಿ, ದುಡ್ಡಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅದು ಎಷ್ಟೇ ದೊಡ್ಡದಾಗಲಿ ನಾನು ಕೊಡ್ತೀನಿ ಎಂದರು. ಬೇಡ ಯಜಮಾನ್ರೆ, ನನಗೆ ಇರೋದಕ್ಕೆ ಆಶ್ರಯ ಕೊಟ್ಟಿದ್ದೀರಾ. ನನಗೆ ಅಷ್ಟೇ ಸಾಕು. ಎಲ್ಲಾದರೂ ಕೆಲಸ ಮಾಡಿ ನನ್ನ ಓದಿನ ಖರ್ಚು ನಾನೇ ನೋಡ್ಕೋತೀನಿ. ನನ್ನಿಂದ ನಿಮಗೆ ಸುಮ್ಮನೆ ತೊಂದರೆ ಆಗೋದು ಬೇಡ ಎಂದಳು ಗೌರಿ. ಗೌರಿಯ ಸ್ವಾಭಿಮಾನದ ಮಾತುಗಳನ್ನು ಕೇಳಿ ದಂಪತಿಗಳಿಬ್ಬರಿಗೂ ತುಂಬ ಖುಷಿಯಾಗಿತ್ತು. ಯಾವತ್ತೂ ಕೂಡ ತಮ್ಮ ಮೊಮ್ಮಗಳ ಬಾಯಿಯಿಂದ ತಾವು ದುಡಿದು ಓದುತ್ತೀವಿ ಅನ್ನೋ ಮಾತೇ ಬಂದಿರಲಿಲ್ಲ. ಅದರಲ್ಲಂತೂ ಮೊಮ್ಮಗಳು ಹಿಮ ಒಂದು ಹೆಜ್ಜೆ ಮುಂದೆ. ತಂದೆ ತಾಯಿ ದುಡಿದಿದ್ದೆಲ್ಲ ತಮ್ಮ ಖರ್ಚಿಗಾಗಿ ಎನ್ನುವ ರೀತಿ ದುಂದುವೆಚ್ಚ ಮಾಡುತ್ತಿದ್ದಳು. ಅದರ ಜೊತೆಗೆ ಪಾಕೆಟ್ ಮನಿ ಹೆಸರಿನಲ್ಲಿ ಅಜ್ಜಿ ತಾತನ ಹತ್ತಿರ ಸಹ ಸಾಕಷ್ಟು ಹಣ ಕೀಳುತ್ತಿದ್ದಳು. ಹಿಮ ಈ ರೀತಿಯೆಲ್ಲ ದುಂದುವೆಚ್ಚ ಮಾಡಬಾರದು ಅಂತ ಬುದ್ಧಿ ಹೇಳಿದರೆ, ದುಡ್ಡು ಇರೋದೇ ಎಂಜಾಯ್ ಮಾಡುವುದಕ್ಕೆ. ಈಗ ಎಂಜಾಯ್ ಮಾಡದೆ ನಿಮ್ಮ ಥರ ವಯಸ್ಸಾದ ಮೇಲೆ ಎಂಜಾಯ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಅವರ ಬಾಯನ್ನು ಮುಚ್ಚಿಸುತ್ತಿದ್ದಳು. ನೋಡಮ್ಮ ಗೌರಿ, ಗೌರ್ಮೆಂಟ್ ಕಾಲೇಜು ಇಲ್ಲಿಂದ ತುಂಬ ದೂರ ಆಗುತ್ತೆ. ನೀನು ಹೋಗಿ ಬರೋದರಲ್ಲಿ ನಿನ್ನ ಟೈಮ್ ಪೂರ ವೇಸ್ಟ್ ಆಗುತ್ತೆ. ಅದರ ಬದಲು ನಾನು ಹೇಳಿದ ಕಾಲೇಜಿಗೆ ಹೋಗು. ನಿನ್ನ ಮಾರ್ಕ್ಸ್ 90% ಮೇಲೆ ಇದ್ದರೆ ನಿನಗೆ ಪೂರ್ತಿ ಫ್ರೀ ಎಜುಕೇಷನ್ ಕೊಡ್ತಾರೆ. 90% ಮೇಲೆ ಇದ್ದರೆ 75% ಫ್ರೀ ಎಜುಕೇಷನ್ ಇರುತ್ತೆ. ನೀನು ಪರ್ಸೆಂಟೇಜ್ ಎಷ್ಟು ಎಂದರು. ಅವರ ಮಾತು ಕೇಳಿ ಖುಷಿಯಾದ ಗೌರಿ, ಯಜಮಾನ್ರೆ, ನಂದು 96% ಇದೆ ಎಂದಳು. ಸರಿ, ಹಾಗಿದ್ರೆ ಇನ್ನೇನು ಫ್ರೀ ಎಜುಕೇಷನ್ನೇ ಸಿಗುತ್ತಲ್ಲ, ಎಲ್ಲರಿಗೂ ನಿನಗೂ ಹತ್ತಿರ ಆಗುತ್ತದೆ ಎಂದರು. ಸರಿ ಯಜಮಾನ್ರೆ, ಹಾಗೇ ಆಗಲಿ ಎಂದಳು ಗೌರಿ ಖುಷಿಯಿಂದ. ಸರಿ ಕಮಲ, ನಾನು ಫ್ರೆಶ್ ಆಗಿ ಬರ್ತೀನಿ, ಸ್ವಲ್ಪ ಕಾಫಿ ಮಾಡು ಅಂತ ಹೇಳಿ ತಮ್ಮ ರೂಮಿಗೆ ಹೋದರು ಪ್ರಹ್ಲಾದ್ರವರು. ಗೌರಿ, ನಿನ್ನ ಲಗೇಜ್ ತಗೊಂಡು ನಿನ್ನ ರೂಮು ಯಾವುದು ಅಂತ ತೋರಿಸ್ತೀನಿ ಎಂದರು. ಅಯ್ಯೋ ಅಮ್ಮೋರೆ, ನನಗೆ ಸಪರೇಟ್ ರೂಮ್ ಏನು ಬೇಡ. ಬೇಕಿದ್ರೆ ನಾನು ಇಲ್ಲೇ ಎಲ್ಲಾದರೂ ಒಂದು ಮೂಲೆಯಲ್ಲಿ ಮಲ್ಕೋತೀನಿ. ಇಲ್ಲಿ ಮಲ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಅಡುಗೆ ಮನೆಯಲ್ಲೇ ಮಲ್ಕೋತೀನಿ ಎಂದವಳ ಮಾತು ಕೇಳಿ ನಗುತ್ತಾ ಕಮಲಾಕ್ಷಿಯವರು, ಗೌರಿ, ನಮ್ಮ ಮನೆಯಲ್ಲಿ ರೂಮುಗಳಿಗೆ ಏನೂ ಬರ ಇಲ್ಲ. ಒಟ್ಟು 10 ರೂಮುಗಳು ಇವೆ. ಅದರಲ್ಲಿ ಯಾವುದಾದರೂ ಒಂದರಲ್ಲಿ ನೀನು ಉಳ್ಕೋಬಹುದು. ಅದೂ ಅಲ್ಲದೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಯಾರೂ ಕೂಡ ಅಡುಗೆ ಮನೆಯಲ್ಲಿ ಮಲಗೋದಿಲ್ಲ. ಅವರಿಗೆ ಅಂತಾನೆ ಸಪರೇಟ್ ಮನೆ ಕೊಟ್ಟಿದ್ದೇವೆ. ಆದರೆ ನೀನು ಮನೆ ಕೆಲಸದವಳು ಅಲ್ಲ, ನಮ್ಮ ಮನೆಯ ಅತಿಥಿ. ಅತಿಥಿನ ಯಾರಾದರೂ ಅಡುಗೆ ಮನೆಯಲ್ಲಿ ಮಲಗಿಸ್ತಾರಾ ಹೇಳು ಅಂತ ಹೇಳಿದವರೇ ಅವರೇ ಅವಳ ಲಗೇಜ್ ತೆಗೆದುಕೊಳ್ಳಲು ನೋಡುತ್ತಾರೆ. ಅವರನ್ನು ತಡೆಯುತ್ತಾ, ಅಯ್ಯೋ ಅಮ್ಮವ್ರೆ, ನಾನೇ ನನ್ನ ಲಗೇಜ್ನ ತಗೋತೀನಿ, ರೂಮ್ ಯಾವುದು ಅಂತ ತೋರಿಸಿ ಅಂತ ಹೇಳಿದಳು. ನೋಡು, ಮಾತು ಮಾತಿಗೂ ನೀನು ಅಮ್ಮವ್ರೆ ಯಜಮಾನ್ರೆ ಅನ್ನೋದನ್ನು ಫಸ್ಟು ನಿಲ್ಲಿಸು.
ನಾನು ನಿನಗೆ ಈಗಾಗಲೇ ಹೇಳಿದ್ದೇನೆ, ನೀನು ಈ ಮನೆ ಕೆಲಸದವಳಲ್ಲ, ಗೆಸ್ಟ್ ಅಂತ. ಅದನ್ನು ಬಿಟ್ಟು ಬೇರೆ ಏನಾದರೂ ಕರಿ ಎಂದರು. ಹಾಗಾದರೆ ಏನಂತ ಕರೆಯೋದು ನಿಮ್ಮನ್ನು? ನಮಗೆ ಊರಲ್ಲಿ ಸಹಾಯ ಮಾಡುತ್ತಾ ಇದ್ದ ಗೌಡರ ಮನೆಯವರನ್ನು ನಾವು ಹೀಗೇನೆ ಅಮ್ಮವರೇ, ಯಜಮಾನ್ರೇ ಅಂತಾನೆ ಕರೀತಾ ಇದ್ದಿದ್ದು. ಈಗ ಸಡನ್ನಾಗಿ ಬೇರೆ ಕರಿ ಅಂದರೆ ಏನಂತ ಕರೀಲಿ, ನೀವೇ ಹೇಳಿ ಎಂದಳು ಗೌರಿ. ಹೋಗಲಿ, ಅಂಕಲ್ ಆಂಟಿ ಅಂತ ಕರಿ ಎಂದರು ಕಮಲಾಕ್ಷಿಯವರು. ಅಂಕಲ್ ಆಂಟಿ ಅಂತನಾ? ಆ ಥರ ಯಾರನ್ನು ಕರೆದು ನನಗೆ ಅಭ್ಯಾಸನೇ ಇಲ್ಲ ಎಂದಳು ಗೌರಿ. ಸರಿ, ಹಾಗಿದ್ರೆ ಅಪ್ಪಾಜಿ ಅಮ್ಮ ಅಂತ ಕರಿ ಎಂದರು. ಅಪ್ಪಾಜಿ ಅಮ್ಮ ಅಂತನಾ? ನಿಮ್ಮನ್ನು ನಾನು ಆ ರೀತಿ ಕರಿಬಹುದಾ ಎಂದು ಅನುಮಾನದಲ್ಲಿ ಕೇಳಿದಳು. ಯಾಕೆ ಕರಿಬಾರ್ದು? ನೀನು ಹಾಗೆ ಕರಿ. ನನಗೆ ನನ್ನ ಮಕ್ಕಳ ಹತ್ತಿರ ಆ ರೀತಿ ಕರೆಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನಮ್ಮ ಮಗ ಅಂತೂ ಮಾಮ್ ಡ್ಯಾಡ್ ಅಂತಲೇ ಕರೀತಾ ಇದ್ದ. ಆ ಥರ ಕರಿಬೇಡ ಕಣೋ ಅಂದರೆ, ಮಾಮ್ ಅದು ಫ್ಯಾಷನ್, ನಿನಗೆ ಅದೆಲ್ಲ ಗೊತ್ತಾಗಲ್ಲ ಅನ್ನೋನು. ಮಗಳು ಕೂಡ ಹಾಗೆ ಕರಿತಾ ಇದ್ಲು. ಈಗ ಅವಳಿಗೂ ಮಕ್ಕಳಾದ ಮೇಲೆ ಅಪ್ಪ ಅಮ್ಮ ಅನ್ನೋದಕ್ಕೆ ಶುರು ಮಾಡಿದ್ದಾಳೆ. ಅವರ ಬಗ್ಗೆ ಇನ್ನೊಂದು ಸಾರಿ ಫ್ರೀ ಇದ್ದಾಗ ಹೇಳ್ತೀನಿ, ಬಾ ನಿನಗೆ ರೂಮ್ ತೋರಿಸ್ತೀನಿ ಅಂತ ಹೇಳಿ ಫಸ್ಟ್ ಫ್ಲೋರ್ನಲ್ಲಿ ಇದ್ದ ರೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ.